ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಮುಂದಿನ ವಿಡಿಯೋ ಮುದಗಲ್ ಕೋಟೆ ಕಡೆ ನಾವು ಹೋಗೋಣ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಈ ಮುದಗಲ್ ಕೋಟೆ ಅನ್ನುವಂಥದ್ದಿದೆ. ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ಆದಿಲ್ ಶಾಹಗಳಂಥ ವಿವಿಧ ರಾಜವಂಶಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ಪ್ರಾಚೀನ ತಾಣವಾಗಿದೆ. ಇದು ಏನು 14ರಿಂದ 16 ಶತಮಾನಗಳವರೆಗೆ ಹಲವಾರು ಯುದ್ಧಗಳಿಗೆ ಕೂಡ ಈ ಮುದಗಲ್ ಕೋಟೆ ಸಾಕ್ಷಿಯಾಗಿದೆ ಅನ್ನುವಂಥದ್ದು. ಇದು ಹಿಂದೂ ಮತ್ತು ಮುಸ್ಲಿಂ ವಾಸ್ತುಶಿಲ್ಪೆಯ ಒಂದು ಮಿಶ್ರಣವನ್ನು ಪ್ರದರ್ಶಿಸುತ್ತದೆ. ಈ ಮುದಗಲ್ ಕೋಟೆ ಅನ್ನುವಂಥದ್ದು ನೀವು ನೋಡ್ತಾ ಇರುವಂಥ ಈ ಪ್ರದೇಶ ಏನು ಕೋಟೆಯ ಸುತ್ತಲೂ ನೀರು ತುಂಬಿದ ಅಗಲವಾದ ಕಂದಕ್ಕಿದೆ. ಇದು ರಕ್ಷಣಾತ್ಮಕವಾಗಿ ವಿನ್ಯಾಸವಾಗಿದೆ. ಮತ್ತು ಇದು ಅಂದರೆ ಈ ಒಂದು ಇಸ್ಲಾಮಿಕ್ ಮತ್ತು ಹಿಂದೂ ಶೈಲಿಯ ಅದ್ಭುತ ಮಿಶ್ರಣವನ್ನು ಈ ಒಂದು ಕೋಟೆ ಹೊಂದಿದೆ ಅನ್ನುವಂಥದ್ದು. 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರಿಂದ ನಿರ್ಮಿಸಲ್ಪಟ್ಟಿರುವಂಥ ಈ ಮುದಗಲ್ ಕೋಟೆಯು ವಿಜಯನಗರ ಸಾಮ್ರಾಜ್ಯ ಮತ್ತು ಆದಿಲ್ ಶಾಹಿಗಳ ನಡುವಿನ ಯುದ್ಧಗಳ ಕೇಂದ್ರವಾಗಿತ್ತು. ಈ ಕಾರಣದಿಂದಾಗಿ 14 ಯುದ್ಧಗಳನ್ನು ಕೂಡ ಈ ಮುದಗಲ್ ಕೋಟೆ ಕಂಡಿದೆ ಅನ್ನುವಂಥದ್ದು. ಇಲ್ಲಿ ಹಲವಾರು ಲಿಪಿಗಳನ್ನು ಕೂಡ ನೀವು ನೋಡ್ಬೋದು. ಏನೋ ಇಲ್ಲಿ ಗನ್ನುಗಳನ್ನು ಕೂಡ ಉಲ್ಲೇಖಿಸೋದಾಗಿದೆ. ಶಾಸನಗಳು, ಆಮೇಲೆ ಅದರ ರಚನೆಗಳು ಇಲ್ಲಿನ ಜನರಿಗೆ ಆಕರ್ಷಣೀಯವಾಗಿದೆ. ಇಲ್ಲಿ ಬಂಡೆಗಳನ್ನು ಕೂಡ ದೊಡ್ಡ ಆಕಾರದ ಅಂದರೆ ಗೋಪುರ ಅಂತ ಆಕಾರಗಳನ್ನು ಬಂಡೆಗಳನ್ನು ಕೂಡ ಹೊಂದಿದೆ. ಅದೇ ರೀತಿಯಾಗಿ ಕೋಟೆಯು ಐತಿಹಾಸಿಕ ಕಲಾಕೃತಿಗಳಿಂದ ಹೊಂದಿದೆ ಅನ್ನುವಂಥದ್ದು. ಇದು ಜವಳಿ ಉದ್ಯಮ ಮತ್ತು ಸ್ಥಳೀಯ ಕೈಮಗ್ಗಗಳಿಗೆ ಈ ಮುದಗಲ್ ಅನ್ನುವಂಥದ್ದು ತುಂಬ ಹೆಸರುವಾಸಿಯಾಗಿದೆ. ಏನು ಇದು ಲಿಂಗಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಈ ಮುದಗಲ್ ಕೋಟೆ ಇದೆ ಅನ್ನುವಂಥದ್ದು. ಈ ನೀವು ನೋಡುವಂಥ ಒಂದು ಪ್ರದೇಶ. ಸೈನಿಕರು ಇಲ್ಲಿ ಕುಂತ್ಕೊಂಡು ಸುತ್ತ ಕೋಟೆಯ ಸುತ್ತ ಯಾರಾದರೂ ಅವರ ಕೋಟೆಯನ್ನು ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಈ ಸೈನಿಕರಿಗೆ ಮಾಡಿರುವಂಥ ಒಂದು ಕಾವಲುಗಳು. ಇದನ್ನು ಈಗಿನ ಜನರು ಯಾವುದೇ ರಕ್ಷಣೆ ಇಲ್ಲದೆ ಎಲ್ಲ ಕೂಡ ನಾಶ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಲಿಪಿಗಳನ್ನು ಕೂಡ ಇಲ್ಲೊಂದರಲ್ಲಿ ಲಿಪಿಗಳನ್ನು ಕೂಡ ಕಿತ್ತಿದ್ದಾರೆ ಅನ್ನುವಂಥದ್ದು. ಈ ಯಾವುದೇ ಸ್ವಚ್ಛತೆಯನ್ನು ಮರೆಮಾಚಿದೆ, ಯಾವುದೇ ಸ್ವಚ್ಛತೆಯನ್ನು ಕಾಪಾಡದ ಪುರಾತತ್ವ ಇಲಾಖೆಗಳು ಏನು ಇದನ್ನು ಬೇಕಾಬಿಟ್ಟಿಯಾಗಿ ಇದಾಗಿದೆ. ಯಾಕಂದರೆ ಇತಿಹಾಸ ಪ್ರಸಿದ್ಧಿ ಹೊಂದಿರುವ ಮುದಗಲ್ ಕೋಟೆ ಹಲವಾರು ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ಈ ರೀತಿಯಾಗಿ ಪಾಳು ಬಿದ್ದಿದೆ ನೋಡೋಕ್ಕೊಂಥರ ಬೇಜಾರಾಗ್ತಾಯಿದೆ. ನೀವು ನೋಡ್ಬೋದು, ಇದು ಯುದ್ಧದ ಏನು ಭೀಕರತೆಯನ್ನು ತೋರಿಸುವಂಥ ಒಂದು ದೃಶ್ಯ. ಏನು ಕಬ್ಬಿಣದಿಂದ ಮಾಡಿರುವಂಥ ಉಕ್ಕಿನ ಏನು ಯಾವ ಭಾಗದಿಂದ ಅಟ್ಯಾಕರ್ ಬರ್ತಾರೆ ಅದರಿಂದ ಬಾಂಬ್ಗಳನ್ನು ತಯಾರಿಸಿ ಇದರಲ್ಲಿಂದ ಅವರಿಗೆ ಹೊಡಿತಾಯಿದ್ರು. ಇದು ಸುಮಾರು ಒಂದೊಂದು ಸಣ್ಣದಂದ್ರೂ ಸಾಮಾನ್ಯವಾಗಿಲ್ಲ. ಸಣ್ಣ ತೂಕವು ಕೂಡ ಇದ್ರದ್ದು 5ರಿಂದ 10 kg ತೂಕ ಇದೆ. ಅಂದರೆ ಆ ತೂಕ ಯಂತ್ರ ಎಷ್ಟಿರ್ಬೋದು ಅನ್ನುವಂಥದ್ದು ನಾವು ಊಹೆ ಮಾಡ್ಕೊಳ್ಳೋಕೆ ಕೂಡ ಆಗೋದು ಅಷ್ಟಿದೆ. ಈ ಮುದಗಲ್ ಕೋಟೆಯ ಸುತ್ತ ಏನಿದೆಪ್ಪ ಅಂತಂದರೆ ಈ ಕೆರೆಗಳನ್ನು ತುಂಬಿಕೊಂಡಿರುವಂಥ ಒಂದು ಹಚ್ಚ ಹಸಿರು ವಾತಾವರಣ ಇದೆ. ಆದರೆ ಈಗಿನ ಪರಿಸರದಲ್ಲಿ ಎಲ್ಲೊಂದರಲ್ಲಿ ಕುಡಿದು ಈ ಪರಿಸರವನ್ನೇ ಹಾಳು ಮಾಡಿರುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಇದನ್ನು ಕಾಪಾಡಬೇಕಾಗಿರ್ತಕ್ಕಂಥ ಪ್ರಮುಖ ಇಲಾಖೆಗಳು ನಿದ್ರೆಗೆ ಜಾರಿವೆ. ಯಾಕಂದರೆ ಮುದಗಲ್ ಕೋಟೆ ಅನ್ನುವಂಥ ಒಂದು ಐತಿಹಾಸಿಕ ಸ್ಥಳವನ್ನು ಹೊಂದಿರುವಂಥ ಒಂದು ಪ್ರದೇಶ. ಇಲ್ಲಿ ದಿನನಿತ್ಯವೂ ಕೂಡ ಸಾವಿರಾರು ಜನರು ಪ್ರವಾಸಕ್ಕಂದು ಬರ್ತಾರೆ. ಆದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಇಲ್ಲದೆ ಈ ಮುದಗಲ್ ಕೋಟೆ ಅನ್ನುವಂಥದ್ದು ಬಿಕೋ ಅನ್ನುತ್ತಿದೆ. ಯಾಕಂದರೆ ಎಲ್ಲೊಂದರಲ್ಲಿ ಮದ್ಯಪಾನ, ಧೂಮಪಾನ, ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಿಗೆ ಇದು ಸೂಕ್ತ ತಾಣವಾಗಿದೆ ಅನ್ನುವಂಥದ್ದು. ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಏನು ನಾವು ಹಂಪಿಯನ್ನು ನಾವು ಕರಿತೀವಿ, ಈ ಭಾಗದಲ್ಲಿ ಕೂಡ ಮುದಗಲ್ ಕೋಟೆಯು ಬಹಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಕೋಟೆ ಆಗಿದೆ. ಇಸ್ಲಾಮಿಕ್ ಮತ್ತು ಹಿಂದೂ ಶೈಲಿಯ ಅದ್ಭುತವಾಗಿರ್ತಕ್ಕಂಥ ಮಿಶ್ರಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಮುದಗಲ್ ಕೋಟೆ ಇದು ಬಹುಮನಿ ಸುಲ್ತಾನರಿಂದ 14ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ. ಹಾಗಾಗಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಏನು 2 ಅವಳಿ ಜವಳಿ ಈ ನದಿಗಳೇನಿದ್ದಾವೆ ಆ ನದಿಗಳ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಈ ಮುದಗಲ್ ಕೋಟೆ ಆಗಿದೆ. ಇಲ್ಲಿನ ಕೆಲವೊಂದು ಕೆತ್ತನೆಗಳು, ಆನೆ, ಬೇರೆ ಬೇರೆ ರೀತಿಯ ಚಿತ್ರಣಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಅವರ ಗೆಲುವಿನ ಸೂಚನೆಯನ್ನು ಕೂಡ ತೋರಿಸುತ್ತವೆ. ಸೊ ಅಲ್ಲಿಂದ ನೇರವಾಗಿ ನಾವು ನಮ್ಮ
ಬೇರೊಂದು ಕೆಲಸದ ಕಡೆ ಅಂದರೆ ಮುದುಗಲ್ ಮುಗಿಸ್ಕೊಂಡು ಅಕ್ಕಪಕ್ಕದ ಮುದುಗಲ್ಲಿರುವಂಥ ಕೆಲವು ಪ್ರದೇಶಗಳನ್ನು ಕೂಡ ನಾವು ಸುತ್ತಾಡಿದ್ವಿ. ಯಾಕಂದರೆ ಮುದುಗಲ್ಲು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಒಂದು ಪಟ್ಟಣವಾಗಿದೆ. ಈಗ ಬೃಹತ್ತಾಕಾರವಾಗಿ ಬೆಳೀತಿದೆ. ಅದನ್ನು ರಕ್ಷಣೆ ಮಾಡಬೇಕಾದಂಥ ಕೆಲವು ಅಧಿಕಾರಿಗಳು ನಿದ್ರೆ ಜಾರಿದ್ದಾರೆ. ಯಾಕಂದರೆ ಈ ಮುದುಗಲ್ ಕೋಟೆ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಒಂದು ಹೊಸ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದೇಶ. ಯಾಕಂದರೆ ಇಲ್ಲಿನ ವಾಸ್ತುಶಿಲ್ಪಿ, ಇಲ್ಲಿನ ಕಟ್ಟಡಗಳು ಏನು ಸುತ್ತ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದರ ಇತಿಹಾಸ, ಅಲ್ಲಿನ ಯಾವ ರೀತಿ ಬಹುಮನಿ ಸುಲ್ತಾನರು ಈ ಕೋಟೆಯನ್ನು ಯಾವ ರೀತಿ ಅದನ್ನು ಕಾಪಾಡಿಕೊಂಡ್ರು ಅನ್ನುವಂಥದ್ದು. ಯಾಕಂದರೆ ಇತಿಹಾಸ ಸಾರುವಂಥ ಪ್ರದೇಶಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಈ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಈ ಮುದುಗಲ್ ಕೋಟೆ ಅನ್ನುವಂಥದ್ದು ಒಂದು ಪ್ರವಾಸಿಗರ ತಾಣವಾಗಿತ್ತು. ಇತ್ತಿತ್ತಲಾಗಿ ಏನಾಗಿದೆಪ್ಪ ಅಂತಂದರೆ ಇದೊಂದು ಅನೈತಿಕ ಚಟುವಟಿಕೆ ತಾಣವಾಗಿದೆ. ಯಾಕಂದರೆ ಅಲ್ಲಿ ಈ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಅಲ್ಲಿ ಹೋಮ್ ಗಾರ್ಡ್ಗಳನ್ನು ಮತ್ತು ಒಬ್ಬ ಪೊಲೀಸ್ ಇಲಾಖೆಯರನ್ನು ಪುರಾತತ್ವ ಇಲಾಖೆಗಳು ಹಾಕ್ತಾಯಿದ್ರು. ಅಂದರೆ ಬರುವಂಥ ಪ್ರವಾಸಿಗರಿಗೆ ಮಾಹಿತಿ ಕೊಡೋದಕ್ಕಾಗಿರ್ಬೋದು, ಇಲ್ಲ ಇಲ್ಲಿನ ವಾಸ್ತುಶಿಲ್ಪ ಬಗ್ಗೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಿಂದ ಬರುವಂಥ ಜನರಿಗೆ ಮಾಹಿತಿ ತಿಳಿಸುವುದಕ್ಕಾಗಿ ಇವೆಲ್ಲವೂ ಕೂಡ ಅವಕಾಶ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಯಾರು ಕೂಡ ಯಾವುದಕ್ಕೂ ಕೂಡ ಯಾರು ಬಂದು ಈ ಕೋಟೆಯನ್ನು ನಾಶ ಮಾಡಿದ್ರು ಕೂಡ ಕೇಳುವಂಥವರು ಯಾರೂ ಇಲ್ಲ. ಯಾಕಂದರೆ ಸುತ್ತಲೂ ಕೂಡ ಏನು ಗಿಡ ಮರ ಬಳ್ಳಿಗಳೇ ಬೆಳೆದಿವೆ. ಅಲ್ಲಿ ಸ್ವಚ್ಛತೆ ಎಂಬುದು ಮರೆಮಾಚಿದೆ. ಸ್ವಚ್ಛತೆಯೇ ಇಲ್ಲದೇ ಇರುವಂಥ ಮುದುಗಲ್ ಕೋಟೆ ನೋಡೋದಕ್ಕೆ ತುಂಬ ದಿಕ್ಕು ಅಂತಿದೆ. ನೋಡಿದ್ರೆ ನೀವು ನೋಡ್ಬೋದು ಬಹುಮನಿ ಸುಲ್ತಾನರು ಯಾವ ರೀತಿಯ ಇದನ್ನು ಹಿಂದೂ ಮತ್ತು ಮುಸ್ಲಿಂ ಅಂದರೆ ಇಸ್ಲಾಮಿಕ ವಾಸ್ತುಶಿಲ್ಪಿಯಲ್ಲೇ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿರುವಂಥ ಇಂದು ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮಗಳ ಕರ್ತವ್ಯ ಹಾಗೂ ಇಲ್ಲಿನ ಇಲಾಖೆಗಳ ಕರ್ತವ್ಯ. ಆದಷ್ಟು ಬೇಗ ಇದನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿನ ಪ್ರವಾಸಿಗರ ಒಂದು ಒತ್ತಾಯವಾಗಿದೆ. ಸೊ ಹಾಗಾಗಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಬೇರೊಂದು ಕಡೆಗೆ ಹೋಗ್ತಾಯಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.